ನನ್ನ ಅನುಮತಿಯಿಂದ ಪದೇ ಪದೇ ಅಂತ ನಾನು ಬೇರೆ ಹೇಳ್ಬೇಕಾಗ್ತದೆ. ಕೇಳಿದ್ದೀನಿ ನಾನು ಒಂದ್ಸರಿ ಅವ್ರು. ಈಗ ನೋಡಿ ಹಿಂಗ ಮಾತ್ರ ಏ ರವಿ ರವಿ ₹100 ಕೋಟಿ ವ್ಯವಹಾರ ಆಗಿದೆ. ಸಭಾನಾಯಕರೇ ಬೋಸರಾಜ್ ಹೇಳ್ರಿ ಅವ್ರಿಗೆ ಏನ್ರಿ ಇಷ್ಟು ಮಾತಾಡ ಮುಖ್ಯಮಂತ್ರಿ ಕುಂತಾರ ಈ ರೀತಿ ಮಾತಾಡ್ತೀರ ನೀವ್ ಯಾಕೆ? ಅವ್ರು ಮಾತಾಡ್ ನೀವ್ ಯಾಕೆ ಮಾತಾಡ್ತೀರಿ? ನನ್ನ ಜವಾಬ್ದಾರಿ ನೀವ್ ಯಾಕೆ ಮಾತಾಡ್ತೀರಿ? ನಿಮ್ಗೆ ಅದಕ್ಕೆ ಬೇಕು ಹೇಳಿ ಸಭಾನಾಯಕರ. ನನಗೆಲ್ಲ ಇದೆಲ್ಲ ಸಹಿತು ನೋಡಿ ನೋಡಿ ಚಲುವಾಗಿ ನಾರಾಯಣ ಸ್ವಾಮಿ ನಾ ಇವತ್ತು ನಿನ್ ಮೇಲೆ ಎದ್ದು ಮಾತಾಡಿ ನಾ ಬೇರೆ ಹೇಳ್ಬೇಕಾಗತ್ತೆ. ನೀವೇನಿಲ್ಲ ನಾನು ಪರ್ಮಿಷನ್ ತೊಗೊಂಡು ಮಾತಾಡಿ ಇಲ್ಲ ನೀವು ನೋಡಿ ಎದ್ದು ಮಾತಾಡಿ ನಾ ಹೊರಗೆ ಹಾಕ್ಬೇಕು. ಈಗ ಹೇಳ್ಬಿಡ್ತೀನಿ ಸೀರಿಯಸ್ಲಿ. ಈಗ ಅದು ಕೇಳೋದಿಲ್ಲ. ಆಯ್ತು ನೀವು ಮಾತಾಡಿ. ಅವರ ಪಕ್ಷದವರಿಗೆ ಮುಖ್ಯಮಂತ್ರಿ ಮೇಲೆ ಗೌರವ ಇಲ್ಲ. ಅವರೇ ಪದೇ ಪದೇ ಎದ್ದು ಮಾತಾಡ್ತಾ ಇದ್ದಾರೆ. ಅವರುಗಳೇ ಎದ್ದು ಮಾತಾಡ್ತಾ ಇದ್ದಾರೆ. ಅವರಿಗೆ ಹೇಳ್ಬೇಕು. ಅವರೇ ಪದೇ ಪದೇ ಎದ್ದು ಮಾತಾಡ್ತಾರೆ. ಒಂದ್ ನಿಮಿಷ ಸುನೀಲ್ ಒಂದ್ ನಿಮಿಷ ಕೇಳಿ. ಸುನೀಲ್ ಕೇಳಿ. ಇದು ಎಲ್ಲರಿಗೂ ಆಗ್ತದೆ. ಒಂದ್ ನಿಮಿಷ ಕೇಳಿ ಒಂದು ನಿಮಿಷದಲ್ಲಿ 3 ಸರಿ ಹೇಳ್ತಾರೆ, 4 ಸರಿ ಎದ್ರು, 2 ಸರಿ ಹೇಳ್ಬೇಕು. 1 ಸರಿ ಓಕೆ, 2 ಸರಿ ಓಕೆ, 4 ಸರಿ ಎದ್ರು ಹೆಂಗ್ ಮಾತಾಡ್ತೀನಿ ನೀವು ಹೇಳ್ಬಿಟ್ಟು. ಸರಿ ಅವ್ರು ಎದ್ದ ತಕ್ಷಣ ಇಲ್ಲಿ ಹೇಳ್ತಾ ಇದ್ದಾರೆ. ಹೇಳ್ಬಾರ್ದು ಅವರು. ನೋಡಿ ಇವರೇ ನಾನು ನೀವು ಹೇಳಿದ್ರೆ ಕೇಳೋದು ನಾನು. ತಾಳ್ಮೆ ಇರ್ಬೇಕು. ತಾಳ್ಮೆ ಇರ್ಬೇಕು. ಏ ಸೀತಾರಾಮ್ ಯಾಕ್ರಿ ನಿಮ್ಗೆ ಸೀತಾರಾಮ್ ಇವತ್ತು ಏನಾಗಿದೆ ಯಾಕೋ ಗೊತ್ತಾಗ್ಲಿಲ್ಲ. ಮುಖ್ಯಮಂತ್ರಿಗಳು ಗೊತ್ತಾಗ್ತಾ ಇಲ್ಲ. ನೋಡಿ 1 ನಿಮಿಷ ಮುಖ್ಯಮಂತ್ರಿಗಳು ಮಾತಾಡೋ ನೀವ್ ಯಾಕೆ ಮಾತಾಡ್ತೀರಿ? ಅವ್ರು ನೀವ್ ಯಾಕೆ ಮಾತಾಡ್ತೀರಿ? ಏನಿದೆ? ಏ ಉಡಪ್ಪ ನೀನು ಏನಂತ ತಲೆ ಕೂದ್ ಬೆಳಗ್ಗೆ ಬುದ್ಧಿಲ್ಲ. ನೋಡಿ ನಾ ಹೇಳ್ತೀನಿ, ನಿಮ್ಗೆ ಹೇಳಿದ್ದೀನಿ, ಪದೇ ಪದೇ ಹೇಳ್ತೀನಿ. ಇನ್ಮೇಲೆ ನೀವು ಯಾರು ಹೇಳ್ಬೇಡ, ನಾನು ಬರ್ಕೊಂಡು ಹೆಸರು ನಮ್ಗೆ ಕರಿತೀನಿ. ಮುಖ್ಯಮಂತ್ರಿ ಮಾತು ಮುಗಿದ ನಂತರ ನೀವು ಕೇಳಿ. ಅವ್ರು ಹೇಳ್ಯಾರ ಎಷ್ಟೇ ಕ್ಲಾರಿಫಿಕೇಶನ್ಗೆ ಹೇಳ್ತಾನ. ಆಮೇಲೆ ಇದೇ ರೀತಿ ಮಾತಾಡಂತ ಹೇಳಕ್ಕಾಗೋದಿಲ್ಲ ಮುಖ್ಯಮಂತ್ರಿಗೆ. ಅವ್ರು ಹೇಳ್ತಾರೆ ಬೇರೆ ಬೇರೆ ಹಂಗೆಲ್ಲ ಹೇಳ್ಬೇಕಾದ್ರೆ ಮಾತಾಡ್ಬೇಕಾಗುತ್ತೆ. ಬೇರೆ ಮತ್ತೆ ಈಗ SC/ST ಅವ್ರಿಗೆ ನಾವು ಅನ್ಯಾಯ ಮಾಡಿಲ್ಲ, ಹಿಂಗೆ ಮಾಡಿವತ್ತು ಅವ್ರು ಹೇಳಕ್ ಲಿಬರ್ಟಿ ಅಂತ ಹೇಳ್ತಾರ. ಹಿಂಗ ಮಾತಾಡೋದು ನಾ ಹೆಂಗೆ ಹೇಳಿ ಮುಖ್ಯಮಂತ್ರಿಗಳಿಗೆ? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.